ನಮಸ್ಕಾರ, ಕಾರವಾರ ನ್ಯೂಸ್ಗೆ ಸ್ವಾಗತ. ಇವತ್ತಿನ ಹೆಡ್ಲೈನ್ಸ್. ಐತಿಹಾಸಿಕ ಕುರುಹಗಳ ಆಕರ್ಷಣೀಯ ಪ್ರವಾಸಿ ಸ್ಥಳ ಲೈಟ್ ಹೌಸ್ ನಡುಗಡ್ಡೆಯಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ಪ್ರವಾಸಿಗರ ಆಗ್ರಹ. ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ಟ್ವೀಟ್ ವಿರುದ್ಧ ಕಾರವಾರ ಶಾಸಕಿ ರೂಪಾಲಿ ನಾಯ್ಕ್ ಗುಡುಗು. ಇಂದಿನಿಂದ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿ ಹಿನ್ನೆಲೆ ಅಕ್ರಮ ಜಾನುವಾರು ಸಾಗಾಟಕ್ಕೆ ಕಠಿಣ ಶಿಕ್ಷೆ ಎಂದ ಪಶುಸಂಗೋಪನಾ ಸಚಿವ ಪ್ರಭು ಚವ್ಹಾಣ್. ಉದ್ಧವ್ ಠಾಕ್ರೆ ಉದ್ದಟತನದಿಂದ ಹೇಳಿಕೆ ವಿರುದ್ಧ ಪ್ರತಿಕ್ರಿಯಿಸಲು ನಿರಾಕರಿಸಿದ ಸಂಸದ ಅನಂತಕುಮಾರ್ ಹೆಗಡೆ. ಕರ್ನಾಟಕದ 1 ಇಂಚು ಜಾಗವನ್ನು ಮಹಾರಾಷ್ಟ್ರಕ್ಕೆ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ, ಕಾರವಾರದಲ್ಲಿ ಸಚಿವ ಪ್ರಭು ಚವ್ಹಾಣ್ ಹೇಳಿಕೆ. ಅವಧಿ ಮುಗಿದು ವರ್ಷ ಕಳೆದರೂ ಕೆರವಡಿ ಉಳಗ ಸಂಪರ್ಕ ಸೇತುವೆ ಕಾಮಗಾರಿ ಪೂರ್ಣಗೊಂಡಿಲ್ಲ, ಸ್ಥಳೀಯರ ಆಕ್ರೋಶ. ಪ್ರವಾಸಿಗರ ಪಾಲಿನ ಸ್ವರ್ಗವಾಗಿದ್ದ ಕಾರವಾರದ ಲೈಟ್ ಹೌಸ್ ನಡುಗಡ್ಡೆ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದ್ದು ಪ್ರವಾಸಿಗರು ಪರದಾಡುವಂತಾಗಿದೆ. ಸಮುದ್ರದ ನಡುವೆ ಇರುವ ನಡುಗಡ್ಡೆಯ ಮೇಲೆ ಎತ್ತರವಾದ ಬೆಳಕಿನ ಸ್ತಂಭ, ಅಚ್ಚ ಹಸುರಿನ ಕಾನನ, ಬೋರ್ಗರೆಯುವ ಅಲೆಗಳ ರಭಸ, ನೈಸರ್ಗಿಕ ಸೌಂದರ್ಯವನ್ನರಸಿ ಬರುವ ಪ್ರವಾಸಿಗರಿಗೆ ಕೈಬೀಸಿ ಕರೆಯುತ್ತದೆ ಈ ಲೈಟ್ ಹೌಸ್ ನಡುಗಡ್ಡೆ. ನಿಖರವಾದ ಜಲಮಾರ್ಗಕ್ಕೆ ಅನುಕೂಲವಾಗಲೆಂದು 1860ರ ಸುಮಾರಿಗೆ ಬ್ರಿಟಿಷರಿಂದ ಈ ಲೈಟ್ ಹೌಸ್ ದೀಪಸ್ತಂಭ ನಿರ್ಮಾಣವಾಗಿದೆ ಎಂದು ಹೇಳಲಾಗುತ್ತದೆ. ಸಮುದ್ರದ ಮಧ್ಯ ಸರಕನ್ನು ಹೊತ್ತು ಸಂಚರಿಸುವ ಹಡಗುಗಳಿಗೆ ಕಾರವಾರದ ಬಂದರು ಇರುವಿಕೆಯ ಗುರುತನ್ನು ಈ ಲೈಟ್ ಹೌಸ್ ದೀಪಸ್ತಂಭದಿಂದ ಮಿನುಗುವ ಬೆಳಕು ಸಹಕಾರಿಯಾಗುತ್ತದೆ. ಬ್ರಿಟಿಷರ ಕಾಲದಲ್ಲಿ ದ್ವೀಪಗಳ ಮೇಲಿನ ಹಿಡಿತಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿತ್ತು. ದ್ವೀಪಗಳ ಮೇಲೆ ತುಪಾಕಿ ಇಟ್ಟು ತಮ್ಮ ತಮ್ಮ ಸಾಮ್ರಾಜ್ಯವನ್ನು ಶತ್ರುಗಳಿಂದ ರಕ್ಷಿಸಿಕೊಳ್ಳುತ್ತಿದ್ದರು. ಆಗಿನ ಕಾಲದ ತುಪಾಕಿ ಸೇರಿದಂತೆ ವಿವಿಧ ಯುದ್ಧದ ಪರಿಕರಗಳನ್ನು ಇಲ್ಲಿ ನೋಡಬಹುದಾಗಿದೆ. ಇಷ್ಟೆಲ್ಲ ವೈವಿಧ್ಯತೆಯನ್ನು ಹೊಂದಿರುವ ಲೈಟ್ ಹೌಸ್ ನಡುಗಡ್ಡೆ ಕಾರವಾರ ಕಡಲ ತೀರದಿಂದ ಕೇವಲ 6 ನಾಟಿಕಲ್ ದೂರದಲ್ಲಿದೆ. ಇಲ್ಲಿಗೆ ಭೇಟಿ ನೀಡುವ ಪ್ರವಾಸಿಗರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಆದರೆ ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದ ಕಾರಣ ಪ್ರವಾಸಿಗರು ಪರದಾಡುವಂತಾಗಿದೆ. ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಬೆಳವಣಿಗೆಗೆ ಹೇರಳವಾದ ಅವಕಾಶಗಳಿದ್ದು ಜಿಲ್ಲಾಡಳಿತ ಇಂತಹ ಪ್ರದೇಶಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕಿದೆ. ಉದ್ಧವ್ ಠಾಕ್ರೆ ಉದ್ದಟತನದ ಟ್ವೀಟ್ ವಿಚಾರಕ್ಕೆ ಕಾರವಾರದ ಶಾಸಕಿ ರೂಪಾಲಿ ನಾಯ್ಕ್ ಫುಲ್ ಗರಂ ಆಗಿದ್ದಾರೆ. ಠಾಕ್ರೆ ಕರ್ನಾಟಕದ ಗಡಿಭಾಗದ ವಿಚಾರವೆತ್ತಿ ಪದೇ ಪದೇ ಕನ್ನಡಿಗರನ್ನ ಕೆರಳಿಸುತ್ತಿದ್ದಾರೆ. ಅವರು ಇಂತಹ ಹೇಳಿಕೆ ನೀಡೋದನ್ನ ಮೊದಲು ನಿಲ್ಲಿಸಬೇಕು. ಮುಂದಿನ ದಿನಗಳಲ್ಲಿ ಉದ್ಧವ್ ಠಾಕ್ರೆಯವರಿಗೆ ನಾವು ತಕ್ಕ ಪಾಠ ಕಲಿಸುತ್ತೇವೆ. ಶಾಸಕಿಯಾಗಿ ನಾನು ಕೂಡ ಮರಾಠ ಸಮುದಾಯಕ್ಕೆ ಸೇರಿದವಳಾಗಿದ್ದೇನೆ. ಕರ್ನಾಟಕದ ಜನರ ತಂಟೆಗೆ ಬಂದ್ರೆ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ಅವರು ಎಚ್ಚರದಿಂದ ಇರಬೇಕು. ಕಾರವಾರ ಬೆಳಗಾವಿಯನ್ನು ನಾವೇನು ಮಹಾರಾಷ್ಟ್ರದವರಿಗೆ ಹರಾಜಿಟ್ಟಿಲ್ಲ. ಠಾಕ್ರೆ ಮುಖ್ಯಮಂತ್ರಿಯಾಗಿ ರಾಜ್ಯದ ಅಭಿವೃದ್ಧಿ ಕೆಲಸ ಮಾಡಲಿ ಎಂದು ಶಾಸಕಿ ರೂಪಾಲಿ ನಾಯ್ಕ್ ಗುಡುಗಿದ್ದಾರೆ. ನಾವೇನು ಕಾರವಾರ ಆಗ್ಲಿ ಬೆಳಗಾಂ ಆಗ್ಲಿ ನಮ್ಮ ಕರ್ನಾಟಕದ ಗಡಿಭಾಗ ಇರೋ 2 ಜಿಲ್ಲೆಗಳನ್ನ ಏನು ಹರಾಜಿಗೆ ಇಟ್ಟಿಲ್ಲ. ತಾವು ತಿಳ್ಕೊಳ್ಬೇಕು. ಮಾಡೋದಿದ್ರೆ ಕೆಲಸ ಮುಖ್ಯಮಂತ್ರಿ ಆಗಿದ್ದೀರಾ, ನಿಮ್ಮದೇ ಆದ ಕೆಲಸಗಳು ಬಹಳಷ್ಟಿದೆ. ನಿಮ್ಮ ಜನರಿಗೆ ವಿಶ್ವಾಸ ತಗೊಂಡು ಕೆಲಸ ಮಾಡಿ. ಆ ಜನರ ವಿಶ್ವಾಸವನ್ನು ಗಳಿಸ್ಕೊಂಡು ಮುಂದಿನ ದಿನದಲ್ಲಿ ಮುನ್ನೋಗಿ ಅದನ್ನ ಬಿಟ್ಕೊಂಡು ಪದೇ ಪದೇ ನಮ್ಮನ್ನ ಕೆರಳಿಸುವಂತ ಕೆಲಸ ಗಡಿಭಾಗದ ವಿಚಾರದಲ್ಲಿ ನಮ್ಮವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಹ ತಮಗೆ ತಕ್ಕ ಉತ್ತರ ಮುಂದಿನ ದಿನದಲ್ಲಿ ಕೊಡ್ತಾರಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ಉದ್ದಟತನದ ಟ್ವೀಟ್ ಕುರಿತು ಪ್ರತಿಕ್ರಿಯಿಸಲು ಉತ್ತರ ಕನ್ನಡ ಸಂಸದ ಅನಂತಕುಮಾರ್ ಹೆಗಡೆ ನಿರಾಕರಿಸಿದ್ದಾರೆ. ಕಾರವಾರಕ್ಕೆ ಆಗಮಿಸಿದ ವೇಳೆ ಮಾಧ್ಯಮ ಪ್ರತಿನಿಧಿಗಳು ಉದ್ಧವ್ ಠಾಕ್ರೆ ಟ್ವೀಟ್ ವಿಚಾರವನ್ನು ಪ್ರಶ್ನಿಸಿದ್ದು, ಈ ವೇಳೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಧನ್ಯವಾದ ಹೇಳಿ ತೆರಳಿದ್ದಾರೆ. ಉದ್ಧವ್ ಠಾಕ್ರೆ ಮರಾಠಿ ಭಾಷಿಕರಿರುವ ಕರ್ನಾಟಕದ ಪ್ರದೇಶಗಳನ್ನು ಮಹಾರಾಷ್ಟ್ರಕ್ಕೆ ಸೇರಿಸಿಕೊಳ್ಳುವ ಮಾತುಗಳನ್ನಾಡಿದ್ದು, ಉತ್ತರ ಕನ್ನಡ ಜಿಲ್ಲೆ ಸಹ ಗಡಿಭಾಗದಲ್ಲಿದ್ದರೂ ಸಹ ಇಲ್ಲಿನ ರಾಜಕೀಯ ನಾಯಕರು ಈ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲ. ಫೈರ್ ಬ್ರ್ಯಾಂಡ್ ಹಿಂದೂ ಹುಲಿ ಎಂದು ಕರೆಸಿಕೊಳ್ಳುವ ಅನಂತ್ ಕುಮಾರ್ ಗಡಿ ವಿಚಾರದಲ್ಲಿ ಮಹಾರಾಷ್ಟ್ರ ಪದೇ ಪದೇ ಖ್ಯಾತೆ ತೆಗೆದರೂ ಸಹ ಜಿಲ್ಲೆಯ ಪರವಾಗಿ ಯಾವುದೇ ಹೇಳಿಕೆ ನೀಡದೆ ವಿಚಾರ ಮಾಡೋದಾಗಿ ಹೇಳಿ ಪಲಾಯನ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು.
ಇಂದಿನಿಂದ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿ ಹಿನ್ನೆಲೆ ಇನ್ನು ಮುಂದೆ ಯಾವುದೇ ಗೋವುಗಳನ್ನು ಕಸಾಯಿಖಾನೆಗೆ ಕೊಂಡೊಯ್ದಲ್ಲಿ ಕಠಿಣ ಶಿಕ್ಷೆಗೆ ಗುರಿ ಮಾಡಲಾಗುವುದು ಅಂತ ಪಶು ಸಂಗೋಪನಾ ಸಚಿವ ಪ್ರಭು ಚವ್ಹಾಣ್ ಹೇಳಿಕೆ ನೀಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದಲ್ಲಿ ಈ ಕುರಿತು ಮಾತನಾಡಿದ ಸಚಿವ ಚವ್ಹಾಣ್, ಗೋಹತ್ಯೆಗೆ ಮುಂದಾದವರಿಗೆ 50,000ದಿಂದ 5 ಲಕ್ಷದವರೆಗೆ ದಂಡ ಹಾಕಲಾಗುವುದು. ಗೋಹತ್ಯೆ ಮಾಡುವವರಿಗೆ 3 ವರ್ಷಗಳ ಶಿಕ್ಷೆ ನಿಗದಿಪಡಿಸಿದ್ದು, 2ನೇ ಬಾರಿ ಗೋಹತ್ಯೆಗೆ ಮುಂದಾದಲ್ಲಿ 7 ವರ್ಷದವರೆಗೆ ಶಿಕ್ಷೆಗೆ ಗುರಿಪಡಿಸಲಾಗುವುದು ಎಂದರು. ಇನ್ನು ಸಾರ್ವಜನಿಕರು ಸಹ ಗೋಹತ್ಯೆ ಮಾಡುವುದು ಕಂಡುಬಂದಲ್ಲಿ ಪೊಲೀಸರಿಗೆ ಮಾಹಿತಿ ನೀಡುವಂತೆ ಮನವಿ ಮಾಡಿದ್ದು, ಅವರು ಕೂಡಲೇ ಕಾರ್ಯಪ್ರವೃತ್ತರಾಗಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಾರೆ ಎಂದರು. ಇನ್ನು ಗೋಹತ್ಯೆ ನಿಷೇಧ ಕಾಯ್ದೆ ಪ್ರಕಾರ 13 ವರ್ಷ ಮೇಲ್ಪಟ್ಟ ಎಮ್ಮೆ ಕೋಣಗಳಿಗೆ ಮಾತ್ರ ಕಸಾಯಿಖಾನೆಗೆ ಕೊಂಡೊಯ್ಯುವ ಅವಕಾಶ ಇದ್ದು, ಪಶುವೈದ್ಯರಿಂದ ಸೂಕ್ತ ಅನುಮತಿ ಪತ್ರ ಪಡೆದುಕೊಳ್ಳುವುದು ಕಡ್ಡಾಯವಾಗಿದೆ. ಅಕ್ರಮವಾಗಿ ಗೋಹತ್ಯೆಗೆ ಮುಂದಾದಲ್ಲಿ ಕಠಿಣ ಶಿಕ್ಷೆ ವಿಧಿಸಲು ಸರ್ಕಾರ ಸನ್ನದ್ಧವಾಗಿದೆ. ಗೋಹತ್ಯೆ ನಿಷೇಧ ಮಸೂದೆ ಜಾರಿ ಹಿನ್ನೆಲೆ ಈ ಹಿಂದೆ ಅಕ್ರಮ ಗೋಸಾಗಾಟ ತಡೆದವರ ಮೇಲೆ ಹಾಕಲಾದ ಪ್ರಕರಣಗಳನ್ನು ಹಿಂಪಡೆಯಲು ಸರ್ಕಾರ ಮುಂದಾಗಿದ್ದು, ಗೋಮಾತೆ ರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ಸಚಿವ ಪ್ರಭು ಚವ್ಹಾಣ್ ಹೇಳಿಕೆ ನೀಡಿದ್ದಾರೆ. ಗೋಹತ್ಯೆ ನಿಷೇಧ ಕಾಯ್ದೆ ಲಾಗೂ ಆಗಿದೆ. ಇವತ್ತಿನ ಯಾವ ಬಿ ನಮ್ಮ ಗೋಮಾತೆಗೆ ಹಸುಗಳಿಗೆ ಕಸಾಯಿಖಾನ ತಗೊಂಡು ಹೋದರೆ ತಕ್ಷಣ ನಮ್ಮ SP ಸಾಬ್ ಆಗಲಿ ಅವ್ರ ಡಿಪಾರ್ಟ್ಮೆಂಟ್ ಆಗಲಿ ಎಲ್ಲರಿಗೂ ಫೋನ್ ಮುಖಾಂತರ ಯಾವ ಬಿ ರೈತರು ಆಗಲಿ ಹೇಳಬೇಕು, ಅವ್ರಿಗೆ ತಿಳಿಸ್ಬೇಕು. ಹೇಳಿದ್ರೆ ತಕ್ಷಣ FIR ಆಗುತ್ತೆ. ಅವ್ರಿಗೆ ಶಿಕ್ಷೆ ದೊಡ್ಡ ಮಾಡಿದ್ದೀವಿ. ಫೈನ್ ಕೂಡ ಜಾಸ್ತಿ ಇದೆ. ಫೈನ್ ಇದೆ 50,000ರಿಂದ 5 ಲಕ್ಷ ತನಕ. ಡಬಲ್ ಮಾಡಿದ್ರೆ 10 ಲಕ್ಷ. ಆಮೇಲೆ ಶಿಕ್ಷೆ ಕೂಡ ಮೊದಲು ಸ್ವಲ್ಪ 6 ತಿಂಗಳಿತ್ತು, ನಾನು 3 ವರ್ಷ ಮಾಡಿದ್ದೀವಿ. 3 ವರ್ಷ ಡಬಲ್ ಮಾಡಿದ್ರೆ ಅವರು 7 ವರ್ಷ ಈ ಥರ. ಆಮೇಲೆ ಸ್ಪೆಷಲ್ ಕೋರ್ಟ್ ಕೂಡ ಮಾಡ್ಲಿಕ್ಕೆ ನಾವು ಬಿಲ್ ಹಿಡಿದೀವಿ. ಹಲವಾರು ವರ್ಷಗಳ ಜನರ ಬೇಡಿಕೆಯಾಗಿರುವ ಉಳುಗಾ ಕೆರವಡಿ ಸಂಪರ್ಕ ಸೇತುವೆ 2 ಕಂಪನಿಗಳ ವ್ಯಾವಹಾರಿಕ ಗುದ್ದಾಟದಿಂದಾಗಿ ಕಾಮಗಾರಿ ಪೂರ್ಣಗೊಳಿಸುವ ಅವಧಿ ಮುಗಿದು ವರ್ಷ ಕಳೆದರೂ ಕಾಮಗಾರಿ ಇನ್ನೂ ಅಪೂರ್ಣ ಸ್ಥಿತಿಯಲ್ಲಿದೆ. ಕಾರವಾರದಿಂದ ಕೈಗಾ, ಮಲ್ಲಾಪುರ, ಕೆರವಡಿ, ದೇವಳಮಕ್ಕಿ ಸೇರಿದಂತೆ ಇನ್ನಿತರ ಗ್ರಾಮಗಳಿಗೆ ಸಂಪರ್ಕಿಸುವ ಕೆರವಡಿ ಉಳುಗಾ ಸೇತುವೆ ನಿರ್ಮಾಣಕ್ಕಾಗಿ ಕಳೆದ 3 ದಶಕಗಳ ಹಿಂದಿನಿಂದಲೂ ಸಾರ್ವಜನಿಕರು ಹೋರಾಟ ನಡೆಸುತ್ತಾ ಬಂದಿದ್ದಾರೆ. ಅದರ ಫಲವಾಗಿ ಕಳೆದ 4 ವರ್ಷಗಳ ಹಿಂದೆ ರಾಜ್ಯ ಸರ್ಕಾರ ಈ ಸೇತುವೆ ನಿರ್ಮಾಣಕ್ಕೆ ಸುಮಾರು 24 ಕೋಟಿ ಹಣ ಮಂಜೂರು ಮಾಡಿತ್ತು. ಕರ್ನಾಟಕ ಗ್ರಾಮೀಣ ಅಭಿವೃದ್ಧಿ ಸಮಿತಿ KRDC ಮುಖಾಂತರ ಕೆರವಡಿ ಉಳುಗಾ ಸಂಪರ್ಕ ಸೇತುವೆ ನಿರ್ಮಾಣ ಕಾಮಗಾರಿಯನ್ನು ಹುಬ್ಬಳ್ಳಿ ಮೂಲದ DRN ಕಂಪನಿಗೆ ಗುತ್ತಿಗೆ ನೀಡಲಾಗಿತ್ತು. ಆದರೆ ಈ ಕಂಪನಿ ಉಪಗುತ್ತಿಗೆಯನ್ನು ಆಂಧ್ರ ಮೂಲದ ರೆಡ್ಡಿ ಕಂಪನಿಗೆ ನೀಡಿತ್ತು. ರೆಡ್ಡಿ ಕಂಪನಿ ಕಾಮಗಾರಿಯನ್ನು ಪ್ರಾರಂಭಿಸಿ 7 ಪಿಲ್ಲರ್ಗಳ ಸೇತುವೆ ನಿರ್ಮಿಸಲು 4 ಪಿಲ್ಲರ್ಗಳನ್ನು ನಿರ್ಮಾಣ ಮಾಡಿತು. ಈ ನಡುವೆ ಕಾಳಿ ನದಿಯ ಪ್ರವಾಹಕ್ಕೆ ಪಿಲ್ಲರ್ ನಿರ್ಮಾಣಕ್ಕೆ ನದಿಗೆ ಅಡ್ಡಲಾಗಿ ಹಾಕಲಾಗಿರುವ ಮಣ್ಣಿನ ಗೋಡೆ ನೀರಿಗೆ ಕೊಚ್ಚಿ ಹೋಯಿತು. ಪರಿಣಾಮ ಕಾಮಗಾರಿ ನಡೆಸುತ್ತಿರುವ ಕಂಪನಿ ನಷ್ಟ ಅನುಭವಿಸುವಂತಾಯಿತು. ಅಲ್ಲದೆ ಪಿಲ್ಲರ್ಗಳ ಮೇಲಿಡಲು ಗರ್ಡರ್ಗಳನ್ನು ಸಹ ಸಿದ್ಧಪಡಿಸಿರುವ ರೆಡ್ಡಿ ಕಂಪನಿ ಕಾಮಗಾರಿಯನ್ನು ಅರ್ಧದಲ್ಲಿಯೇ ಬಿಟ್ಟು ವಾಪಸ್ಸಾಗಿದೆ. ಅನಾನುಕೂಲ ಜಾಸ್ತಿ ಆಗ್ತಾ ಇದೆ. ಅನುಕೂಲ ಆಗಬೇಕಾದ್ರೆ ಸ್ಕೂಲ್ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ ಎಲ್ಲ ಅನುಕೂಲ ಆಗಬೇಕಾದ್ರೆ ಬೇಗ ಬ್ರಿಡ್ಜ್ ಆಗಬೇಕು. ಬ್ರಿಡ್ಜ್ ಆಗ್ತದೆ ಅಂದ್ಕೊಂಡು 2 ವರ್ಷ 3 ವರ್ಷ ಕಳೆದೋಗಿದೆ, ಇನ್ನೂ ಆಗ್ತಾ ಇಲ್ಲ. ಇದು ಯಾರ್ದು ಅದಕ್ಕೆ ಟೆಂಡರ್ಗಳು ಯಾರ್ಯಾರು ಎಷ್ಟು ಜನ ಇದ್ದಾರೆ ಏನಂತ ನಮಗೂ ಗೊತ್ತಿಲ್ಲ. ಅದು ಇನ್ನು ಮುಂದೆ ಆದರೂ ಬಂದ್ಕೊಂಡು ಅದ್ರ ಟೆಂಡರ್ ಯಾರಿದ್ದಾರೆ ಅವ್ರು ಬಂದ್ಕೊಂಡು ಇನ್ನು ಮುಂದೆ ಆದರೂ ಅದು ಬ್ರಿಡ್ಜ್ ರೆಡಿ ಮಾಡಬೇಕಂತ ನಾವು ಕೇಳ್ಕೊಳ್ತೇವೆ. ಮಹಾರಾಷ್ಟ್ರ ಎಷ್ಟೇ ಪ್ರಯತ್ನ ಪಟ್ಟರೂ ಕರ್ನಾಟಕದ 1 ಇಂಚು ಭೂಮಿಯನ್ನು ಕೊಡುವುದಿಲ್ಲ ಎಂದು ಪಶು ಸಂಗೋಪನಾ ಸಚಿವ ಪ್ರಭು ಚವ್ಹಾಣ್ ಹೇಳಿಕೆ ನೀಡಿದ್ದಾರೆ. ಕಾರವಾರದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಸಚಿವ ಚವ್ಹಾಣ್, ಕರ್ನಾಟಕದ ಜನತೆ ಯಾರೂ ಕೂಡ ಮಹಾರಾಷ್ಟ್ರಕ್ಕೆ ಸೇರಲ್ಲ. ರಾಷ್ಟ್ರವಾದಿ ಕಾಂಗ್ರೆಸ್ ಮತ್ತು ಶಿವಸೇನೆ ಮೂವರು ಸೇರಿ ಯಾವುದೇ ಕೆಲಸ ಮಾಡುತ್ತಿಲ್ಲ. ಅವರ ಸ್ಥಿತಿ ತೀನ್ ತುಕಡ ಕಾಮ್ ಬಿಗಡ ಎನ್ನುವಂತಾಗಿದೆ. ಅವರು ಎಷ್ಟೇ ಬೊಬ್ಬೆ ಹೊಡೆದರೂ ಅದಕ್ಕೆ ಬೆಲೆ ಇಲ್ಲವಾಗಿದ್ದು, ಕರ್ನಾಟಕದಲ್ಲಿರುವ ಮರಾಠಿಗರು, ಕನ್ನಡಿಗರು ಎಲ್ಲರೂ ಒಂದೇ. ಉದ್ಧವ್ ಠಾಕ್ರೆ ಬೇರೆಯವರ ಬೆಂಬಲದಿಂದ CM ಆಗಿರುವುದೇ ಅವರ ಭಾಗ್ಯ. ಆದರೆ ಅವರ ಕೈಯಲ್ಲಿ ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಅವರು ಏನೇನು ಶ್ರೀಪ್ ಅವರು ಬೇರೆ ವಿಷಯ ಇಲ್ಲ, ಅವ್ರು ಏನು ಕೆಲಸ ಮಾಡ್ತಾ ಇಲ್ಲ. ಅವ್ರು ತೀನ್ ತಿಗಡ ಕಾಂಬಿಗಡ ಆಗಿದ್ದಾರೆ. ರಾಷ್ಟ್ರವಾದಿ, ಕಾಂಗ್ರೆಸ್, ಶಿವಸೇನಾ ಸೇರಿ ಎಲ್ಲ ಮಾಡ್ತಾ ಇದ್ದಾರೆ. ಹಿಂಗೆ ಅವರು
ಬೆಂಕಿ ಹಚ್ತಾರೆ. ಏನಾಗಲ್ಲ, ಕರ್ನಾಟಕ ನಮ್ಮದು, 1 ಇಂಚ್ ಬಿ ಜಾಗ ಕೊಡಲ್ಲ. ಇವತ್ತಿಗೆ ಇಷ್ಟೇ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕಾರವಾರ ನ್ಯೂಸ್ ಕನ್ನಡ. ನಮಸ್ಕಾರ.